ಭಾಗ್ಯ ಅವರಿಬ್ರು ಬರ್ತಾರೆ ತಾನೆ? ಅಮ್ಮ ನಾನು ಅವ್ರಿಬ್ರ ಹತ್ರನೂ ಮಾತಾಡಿದ್ದೀನಿ. ನಂಗೆ ಯಾಕೋ ಅವರಿಬ್ರು ಒಂದಾಗ್ತಾರೆ ಅಂತ ಅನ್ನಿಸ್ತಿಲ್ಲಮ್ಮ. ಅಯ್ಯೋ ಹಾಗೆಲ್ಲ ಅನ್ಕೋಬೇಡ ಕಣೆ. ಭರವಸೆ ಕಳ್ಕೋಬೇಡ. ಅವರಿಬ್ರು ದೂರ ಇದ್ರು ಅವರಿಬ್ಬರದು ಮೃದು ಸ್ವಭಾವ. ನಮ್ಮವರು ತಮ್ಮವರು ಅಂದ್ರೆ ಅವ್ರಿಗೆ ಅಷ್ಟೇ ಪ್ರೀತಿ. ನಮ್ಮವರು ಅಂತ ಜೀವನೇ ಬಿಡೋ ಅಂತವ್ರು ಅವರು. ಅವ್ರಿಗೆ ಸಂಬಂಧಿಕರ ಸರ್ವಸ್ವ. ಅವರು ಸಂಬಂಧಗಳಿಗೆ ಬೆಲೆ ಕೊಡೋ ಅಷ್ಟು ಇನ್ಯಾವುದಕ್ಕೂ ಬೆಲೆ ಕೊಡಲ್ಲ ಕಣೆ. ಇದನ್ನಿಟ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ನೀ ನೋಡ್ತಾ ಇರು, ಅವರು ಬಂದೇ ಬರ್ತಾರೆ. ಫೋನ್ ಮಾಡ್ತೀನಿ. ಅದೇನಿದು ಫೋನ್ ಆಫ್ ಆಗಿದೆ ಅಂತ? ಅಜ್ಜಿ ಗುಂಡು ನಾನು ಕಣೋ ನಿಮ್ಮಜ್ಜಿ. ಅಜ್ಜಿ ಹೇಗಿದ್ದೀರ ಅಜ್ಜಿ? ಏನೋ ಒಂಚೂರು ಜೀವ ಹಿಡ್ಕೊಂಡಿದ್ದೀನಿ ಕಣೋ. ಸೋತ್ ಹೋಗ್ಬಿಟ್ಟಿದ್ದೀನಪ್ಪ. ಗುಂಡು ನಿಮ್ಮಜ್ಜಿ ಕತೆ ಮುಗೀತು ಕಣಪ್ಪ. ನಾನಿನ್ ತುಂಬಾ ದಿನ ಬದುಕಿರೋಣ ಅನ್ಸುತ್ತೆ. ಅಜ್ಜಿ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅಜ್ಜಿ. ನಿಮ್ಗೇನು ಆಗಲ್ಲ ಅಜ್ಜಿ. ನೀವು ಚೆನ್ನಾಗಿರ್ತೀರ, ನೀವು ಚೆನ್ನಾಗಿರ್ಬೇಕು. ಇಲ್ಲ ಕಣೋ ಗುಂಡು, ನನ್ನ ಕೈಲಿ ಆಗ್ತಾ ಇಲ್ಲಪ್ಪ. ತುಂಬಾನೇ ಹಣ್ಣಾಗಿ ಹೋಗಿದ್ದೀನಿ ಕಣೋ. ಏನೋ ಅಪ್ಪ, ನಿನ್ನ ಭೂಮಿಕನ್ನ ನೋಡ್ಬೇಕಂತ ಉಸಿರನ್ನ ಬೇಗ ಹೇಳ್ಕೊಂಡು ಕೂತಿದ್ದೀನಪ್ಪ. ಬೇಗ ಬಂದು ನಿಮ್ಮ ಮುಖ ತೋರಿಸ್ರಪ್ಪ. ನಿಮ್ಮಮ್ಮ ಹೇಳಿದ್ಲಪ್ಪ ನೀವು ಬರ್ತೀರಿ ಅಂತ. ಹೇಗುಂಡು ನೀವಿಬ್ರು ಬರ್ತೀರಾ ಅಲ್ವಾ? ಸಾಯಕ್ಕೆ ಮುಂಚೆ ನಿಮ್ಮನ್ನ ನೋಡ್ಬೇಕು ಕಣೋ. ನಿಮ್ಮ ಅಜ್ಜಿ ಒಂದ್ಸಲ ಮುಖ ತೋರಿಸ್ರು. ನಾನು ನೆಮ್ಮದಿ ಕಣ್ಣು ಮುಚ್ಚಿಬಿಡ್ತೀನಪ್ಪ. ಅಷ್ಟೇಪ್ಪ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು. ಕಂಡು ಬರ್ತೀನಿ ಅಂತ ಹೇಳಪ್ಪ. ಬರ್ತೆ ಮಾತ್ರ ಬೇಡಕೊಡು. ನಿಮ್ಗೋಸ್ಕರ ನನ್ನ ಜೀವನ ಪಿಕ್ಕಿಯಾಗಿ ಹಿಡ್ಕೊಂಡಿದ್ದೀನಿ ಕೊಡು. ಸರಿ ಅಜ್ಜಿ. ನೀವಿಬ್ರು ಒಟ್ಟಿಗೆ 100 ಕಾಲ ಚೆನ್ನಾಗಿರ್ಬೇಕು ಅಂತ ಬಯಸೋಳು ಕಣೋ ನಾನು. ನೀನು ಅವಳು ಯಾವಾಗಲೂ ಒಂದಾಗಿರ್ಬೇಕು. ಅದನ್ನ ನೋಡಿ ಕಣ್ಣು ಮುಚ್ಚಬೇಕು ಅನ್ನೋದೇ ನನ್ನ ಆಸೆ. ಯಾಕಜ್ಜಿ ಬಿಟ್ಟು ಹೋಗೋ ಮಾತಾಡ್ತೀರಾ? ನೀವು ಆ ಥರ ಮಾತಾಡಿ ನನ್ನ ಮನ್ಸಿಗೂ ನೋವು ಕೊಡ್ತಾ ಇದ್ದೀರಾ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಗೇನು ಆಗಲ್ಲ ಅಜ್ಜಿ, ಚೆನ್ನಾಗಿರ್ತೀರಾ. ಹಾಗಾಗ್ಬಾರ್ದು ಅನ್ನೋದಕ್ಕೆ ನಾವ್ ಯಾರಪ್ಪ? ನಮ್ಮ ಕೈಲಿ ಏನಿದೆಯಪ್ಪ? ಏನೂ ಇಲ್ಲ. ಎಲ್ಲ ಭಗವಂತನ ಲೀಲೆ. ಅವನ ಆಡಿಸ್ದಂಗೆ ನಾವು ಆಡ್ಬೇಕಲ್ಲಪ್ಪ. ಸರಿಯಪ್ಪ, ನನಗೆ ಮಾತಾಡೋದಕ್ಕಾಗ್ತಾ ಇಲ್ಲ. ಸುಸ್ತಾಗ್ಬಿಟ್ಟಿದ್ದೀನಿ. ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡು ಗುಂಡು. ಸರಿ ಅಜ್ಜಿ, ಬರ್ತೀನಿ. ಇಡ್ತೀನಪ್ಪ. ದೇವ್ರೆ, ಅಮ್ಮ ಏನಮ್ಮ ಇದು? ಏನಮ್ಮ ಇದು? ತಡಿಯಕ್ಕಾಗ್ತಿಲ್ಲ. ಬಹಳಷ್ಟು ಅವ್ರು ಬಂದೇ ಬರ್ತಾರಮ್ಮ, ಖಂಡಿತ ಬರ್ತಾರೆ. ಬರ್ಲೇಬೇಕು. ಬರ್ತಾರೆ. ಛೇ, ಈಗ ಏನಪ್ಪ ಮಾಡೋದು? ಹೋದರೆ ಭೂಮಿಕಾ ಅವ್ರ ಜೊತೆಲೇ ಹೋಗಬೇಕು. ಅವ್ರ ಜೊತೆ ಹೋಗಬೇಕು ಅಂದರೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಅವ್ರು ಒಪ್ಕೋಬೇಕು. ಬಟ್ ಈ ವಿಷಯನ ಅವ್ರ ಹತ್ರ ಹೋಗಿ ಹೇಗೆ ಹೇಳೋದು? ಅವ್ರನ್ನ ಮಾತಾಡ್ಸೋದೇ ಕಷ್ಟ. ಇನ್ನು ಇದನ್ನೆಲ್ಲ ಹೇಳಿ ಹೇಗೆ ಕರ್ಕೊಂಡೋಗ್ಲಿ? ಇದಾಗೋ ಕೆಲಸನ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ.
ಅವ್ರು ಕೇಳಿದ್ರೆ ಏನ್ ಹೇಳಿ? ಪಾಪಾಜಿ ನಮ್ಮನ್ನ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇವ್ರು ಯಾಕೇನು ಕೇಳ್ತಿಲ್ಲ? ನಾನೇ ಕೇಳ್ಬಿಡ್ಲ? ಏನು ಮಾಡೋದೀಗ? ಅವರು ಎದುರುಗಡೆ ಬಂದು ನಿಂತಿದ್ದಾರೆ, ಮಾತಾಡ್ಬಿಡ್ಲ? ಅಜ್ಜಿ ನನ್ನನ್ನು ಎಷ್ಟು ಚೆನ್ನಾಗಿ ಸಾಕಿ ಬೆಳೆಸಿದ್ದಾರೆ. ಅವ್ರ ಕೊನೆ ಆಸೆನ ಪೂರ್ತಿ ಮಾಡಿಲ್ಲ ಅಂದ್ರೆ ನಾನು ಎಂಥ ಮೊಮ್ಮಗ? ಆಮೇಲೆ ನಾನು ಹೇಗೆ ಮುಖ ಎತ್ಕೊಂಡು ಓಡಾಡ್ಲಿ? ಬಟ್ ಭೂಮಿಕಾ ಮುಂದೆ ನನ್ನ ವಿಷಯನ ಹೇಗೆ ಪ್ರಸ್ತಾಪ ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನೇನೋ ಮಾತಾಡೋದು, ಅವ್ರು ಇನ್ನೇನೋ ಅರ್ಥ ಮಾಡ್ಕೊಳ್ಳೋದು. ದೇವರಿದ್ದಾನೆ, ನೋಡೋಣ, ಅವನು ಏನೋ ಒಂದು ದಾರಿ ತೋರಿಸ್ತಾನೆ. ನಾನು ಸುಮ್ಮನೆ ಇರೋದು ಒಳ್ಳೇದು. ಗೌತಮರ ಒಂದು ನಿಮಿಷ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇದೇನು ಆಕಾಶ್, ಪಪ್ಪ ನಿಮ್ಮನೆಗೆ ಹೋಗ್ತಾ ಇದಾರ? ಅದು ಗೊತ್ತಾಗ್ತಾ ಇಲ್ಲ ಮಿಂಚು. ಸ್ವಲ್ಪ ಇಬ್ರು ನೋಡೋಣ. ಆಕಾಶ್ ಸ್ಲೋ ಹೋಗು ಆಕಾಶ್. ಆಕಾಶ್ ಈ ಸ್ಲೋ ಅಲ್ಲ, ಇರು.